ರಾಷ್ಟ್ರೀಯ ಹೆದ್ದಾರಿ 75ರ ಬೈಪಾಸ್ ರಸ್ತೆಗಳ ಇಕ್ಕೆಲೆಗಳಲ್ಲಿ ಅವೈಜ್ಞಾನಿಕವಾಗಿ ನೀರು ಹರಿದು ಹೋಗಲು ಕಲ್ವರ್ಟ್ ನಿರ್ಮಾಣ ಮಾಡಿರುವುದರಿಂದ ರೈತರ 300 ಎಕರೆ ಕೃಷಿ ಭೂಮಿಗಳು ಮುಳುಗಡೆ ಹೊಂದಿ 100 ಎಕರೆ ಭತ್ತ, ರಾಗಿ, ಅಡಿಕೆ ತೋಟಗಳಲ್ಲಿ ನೀರು ತುಂಬಿ ಆರ್ಥಿಕ ನಷ್ಟ ಉಂಟಾಗ್ತಾ ಇರುವುದರಿಂದ ರೈತರ ಭೂಮಿಗಳಲ್ಲಿ ನೀರು ನಿಲ್ಲದಂತೆ ನಾಲೆಗಳನ್ನು ಅಗಲೀಕರಣ ಮಾಡಿ ಸರಾಗವಾಗಿ ನೀರು ಹರಿಯಲು ವೈಜ್ಞಾನಿಕವಾಗಿ ತೂಪುಗಳನ್ನು ಸೇತುವೆಯನ್ನ ಮಾಡಿಕೊಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಜಿಲ್ಲಾಧ್ಯಕ್ಷರಾದ ಮುನಿಯಪ್ಪ ನೇತೃತ್ವದಲ್ಲಿ ಸ್ಥಳೀಯ ನೊಂದ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿ ಅಕ್ಕಪಕ್ಕದಲ್ಲಿರುವ ಜಮೀನುಗಳಿಗೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಕುಣಿಗಲ್ ದೊಡ್ಡ ಕೆರೆಯ ನೀರು, ಚಿಕ್ಕ ಕೆರೆಯ ನೀರು, ಬೇಗೂರು ಕೆರೆಯ ನೀರು ಈ ಭಾಗದ 100 ಎಕರೆ ಪ್ರದೇಶಗಳಿಗೆ ಹರಿದು ಬಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂಡರ್ ಪಾಸ್ ಅಕ್ಕಪಕ್ಕ ಮಳೆಗಾಲದಲ್ಲಿ ಜಮೀನುಗಳಿಗೆ ಓಡಾಡಲು ಸಾರ್ವಜನಿಕರಿಗೆ ಹಾಗೂ ಸಣ್ಣಪುಟ್ಟ ವಾಹನಗಳಿಗೆ ವ್ಯವಸ್ಥೆ ಇಲ್ಲದೆ ತೊರೆಯ ನೀರು ವರ್ಷದಲ್ಲಿ 8 ತಿಂಗಳು ನೀರು ನಿಲ್ಲುವುದರಿಂದ ರೈತರಿಗೆ ತೊಂದರೆಯಾಗ್ತಾ ಇದ್ದು ಅವೈಜ್ಞಾನಿಕವಾಗಿ ಕಲ್ವರ್ಟ್ ನಿರ್ಮಾಣ ಹಾಗೂ ಅಂಡರ್ ಪಾಸ್ಗಳ ಕೊರತೆ, ನಾಲೆ ದುರಸ್ತಿ ಮಾಡದೇ ಇರುವುದರಿಂದ ಕೃಷಿ ಭೂಮಿಗಳ ಮುಳುಗಡೆಯಾಗಿ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗಿದೆ. ನಿರಂತರವಾಗಿ ನೀರು ಹರಿಯೋದ್ರಿಂದ ಸರ್ವಿಸ್ ರಸ್ತೆಗೂ ಹಾನಿ ಉಂಟಾಗ್ತಾ ಇದೆ. ಇದರಿಂದ ರೈತರು ಹಾಗೂ ಪಶುಗಳ ಹೆದ್ದಾರಿಯನ್ನ ದಾಟಿ ಬರಬೇಕಾಗುತ್ತದೆ. ಹೆದ್ದಾರಿಗಳಲ್ಲಿ ಅಪಘಾತವಾಗಿ ಮಾನವ ಹಾಗೂ ಪಶುಗಳ ಜೀವಕ್ಕೆ ಅಪಾಯವಾಗುವ ಸಂಭವವಿರುತ್ತದೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಅಧಿಕಾರಿಗಳು ಸೇರಿದಂತೆ ಹೇಮಾವತಿ ಅಧಿಕಾರಿಗಳಿಗೆ ಈಗಾಗಲೇ 16 ದೂರು ಸಲ್ಲಿಸಿದ್ದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಪರ್ವ ಉಪಾಧ್ಯಕ್ಷ ಮೊಹಮ್ಮದ್ ಇರ್ಫಾನ್ನಲ್ಲಿ ರೈತ ಪರ್ವ ಮುಖಂಡರಾದ ಉಮಾಶಂಕರ್, ಪುಟ್ಟ ರೇವಣ್ಣ, ಲಾಳಾಪುರ, ವೆಂಕಟೇಶ ಹಿರೂರು, ಅಬ್ದುಲ್ ತಾಯಕ್ಕ, ತಿಮ್ಮಯ್ಯ, ಟಿಎನ್, ನರಸಿಂಹಮೂರ್ತಿ, ಶಿವಣ್ಣ ಶೆಟ್ಟಿಗೆರೆ, ಮಂಜುನಾಥ, ಜಯಕುಮಾರ್, ನಿಂಗಪ್ಪ ಕಟ್ಟಿ, ರಾಜಣ್ಣ ತೆಪ್ಪಸಂದ್ರ, ಕೃಷ್ಣಯ್ಯ ಸೇರಿದಂತೆ ಅನೇಕ ರೈತ ಮುಖಂಡರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಎನ್ಕೆಎಸ್ ಟಿವಿ 4 ಕುಣಿಗಲ್. ಸದಸ್ಯರಾದ ಲಾಳಾಪುರ ಗ್ರಾಮದ ಸದಸ್ಯರಾದ ಗ್ರಾಮ ಪಂಚಾಯತ್ ಸದಸ್ಯರಾದ ಪುಟ್ಟರವ್ವನವ್ರು ಮಾತಾಡ್ತಾ ಇರೋದು. ಸುಮಾರು 15 ವರ್ಷ ಈ ಹೈವೇ, ನ್ಯಾಷನಲ್ ಹೈವೇ ಆಯಿತು ಸ್ಟಾರ್ಟ್ ಆಗಿ 50 ವರ್ಷದಿಂದನೂ ಸರಾಗವಾಗಿ 50 ವರ್ಷದಿಂದ ಇಲ್ಲಿ ಭತ್ತ, ಗದ್ದೆ, ರಾಗಿ ನೀಟಾಗಿ ಎಲ್ಲ ಬೆಳೀತಾ ಇತ್ತು. ಯಾವಾಗ ಹೈವೇ ಹಾದು ಹೋಗ್ತು ಅವಾಗ ಒಂದು ವರ್ಷ ಬೆಳೆ ಸ್ಟಾರ್ಟ್ ಮಾಡೋದು ನಾವೇನೆ. ಇವ್ರೇನು ಮಾಡೋದು, ಐವರು ಕಾಮಗಾರಿ ಸರಿಯಾಗಿ ಮಾಡ್ದೇ ಒಂದು ನಾಗಿನಿ ನದಿ ಬರುತ್ತೆ, ಅಂದರೆ ಸುಮಾರು ಒಂದು 10 ಕೊತ್ತಗೆರೆ ಮತ್ತು ದೊಡ್ಡಕೆರೆ, ಕಾಡ್ಮಿತ್, ಕಿತ್ಲಾಮಂಗ್ಲದ ಕೆರೆ ನೀರು ಫುಲ್ಲು ಈ ಕೋಡಿ ನೀರೆಲ್ಲ ಇಲ್ಲೇ ಹಾದು ಹೋಗಬೇಕು. ಹಾದು ಹೋಗೋ ದಾರಿಯಲ್ಲಿ 3 ಅಡಿ ಒಂದು ಪೈಪ್ ಅಳವಡಿಸಿದ್ದಾರೆ. ಒಂದೇ ಒಂದು ಪೈಪ್ ಅಳವಡಿಸಿದ್ರೆ ಅದ್ರಲ್ಲಿ ನೀರು ಹೋಗ್ತಾ ಇಲ್ಲ. ಸುಮಾರು 300 ಎಕರೆ ಅವ್ರು ಒಂದು ಪೈಪ್ ಆಗಿರೋದ್ರಿಂದ 300 ಎಕರೆನೂ ಒತ್ತಡ, ನೀರು ಜಾಸ್ತಿ ಆಗಿ ಅಷ್ಟು ಅಡಿಕೆ ಗಿಡನೂ ಹೊಟ್ಟೋದು, ಮತ್ತು ಗದ್ದೆ, ರಾಗಿ ಯಾವುದು ಬೆಳೆಯೋಕ್ಕಾಗ್ತಾಯಿಲ್ಲ. ಅವತ್ತಿಂದ ಕೆರೆಗಾಗಿ ಕೆಲವಷ್ಟು ಜನ ಬಂದು ಮೀನು ಹಿಡಿತಾವ್ರೆ ಬಲೆಗಳು ಹಾಕ್ಕೊಂಡು. ಅಷ್ಟು ಜಮೀನು ಹಾಳಾಗೋಗೈತೆ. ಇದನ್ನು ಈ ಹೈವೇಯವರು ಇದನ್ನ ಬಂದು ಸರಿ ಮಾಡಿಸ್ತಾ ಹೋದರೆ ನಾವು ಉಗ್ರ ಹೋರಾಟ ಮಾಡಿ ರೋಡ್ನೆಲ್ಲ ಬೆಂಕಿ ಹಚ್ಚಿ ರೋಡ್ ತಡೆ ಹಿಡಿತೀವಿ. ಅದನ್ನು ಈ ತಾಲೂಕು ಆಡಳಿತಾಧಿಕಾರಿಗಳು ಮತ್ತು ನಮ್ಮ MLA ಅವರು, MP ಅವರು ಬಂದು ಇದನ್ನ ಬಗೆಹರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವರಿಕೆ ಮಾಡ್ಕೊತೀವಿ. ಸುಮಾರು 300 ಎಕರೆ ಜಲಾವೃತ ಆಗೈತೆ. ನೀವೇ ಒಂದು ವಿಡಿಯೋ ನೋಡಿ ಬನ್ನಿ. ಏನು ಅಂದರೆ ನಮ್ಮ ರೈತರುಗಳ ಜಮೀನಿಗೆ ಇಲ್ಲಿ 100 ಎಕರೆ ಏನು ಕಾಣ್ತಾ ಇದೆ ಪ್ರದೇಶ, ಇದಕ್ಕೆಲ್ಲ ಒಂದು 300 ಎಕರೆ ಇಲ್ಲಿ ಒಂದು 8-10 ಗ್ರಾಮದ ಜಮೀನುಗಳು ಪೂರ್ತಿ ನೀರಿಗೆ ಮುಳುಗಡೆ ಆಯ್ತಾ ಇದೆ. ಏನು ವಿಚಾರಕ್ಕೆ ಆಯ್ತಾ ಇದೆ ಅಂದರೆ ಹೈವೇರು ಕರೆಕ್ಟಾಗಿ ಒಂದು ಬ್ರಿಡ್ಜ್ ಮಾಡಿಲ್ಲ ನೀರು ಹಂಗೆ. ನಾಗಿ ನೀರೆಲ್ಲ ಇಲ್ಲೇ ಬರೋದು. ಅದಕ್ಕೆ ಒಂದು ಸಣ್ಣ ಪೈಪ್ ಇಟ್ಬಿಟ್ಟಿದ್ರು, ನೀರು ಹೋಯ್ತದೆ ಅಂದರೆ ಎಲ್ಲ ಸೋಯ್ತದೆ, ಎಲ್ಲ ಸೋಯ್ತದೆ. ಆ ಪೈಪಲ್ಲಿ ನೀರು ಹೋಗುತ್ತಾ? ಹಿಂದೆ ಪೈಪ್ ಇಡೋದು ಆಯ್ತಾ? ಒಂದು ಚೈನ್ ಲಿಂಕ್ ಇರೋದು ಇದು ಕಾಲುವೆ. ಒಂದು ಚೈನ್ ಲಿಂಕ್ ಕಾಲುವೆನ ತಗೊಂಡು 3 ಅಡಿಗೆ ನಿಲ್ಸೋರೆ. ಇದು ಕಾಲುವೆ ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದೆ ಇದು? ಸರ್ ಇದು ದೊಡ್ಡಕೆರೆ ನೀರೇ ಬರ್ತಾ ಇದು ನಾಗಿನಿ ನದಿ ಅಂದರೆ ಸುಮಾರು ಒಂದು 10 ಕೆರೆ ನೀರು ಇಲ್ಲಿ ನೀರು ಹಾದು ಹೋಗುತ್ತೆ. ಇಲ್ಲಿ ಜಾಸ್ತಿ ಆಗೋದು ನೀರು ಒತ್ತಡ ಆಗಿ ಹೈವೇಗೂ ಟಚ್ ಆಗಿದೆ. ಸ್ವಲ್ಪ ದಿವಸ ಹೈವೇ ಮೇಲೂ ನೀರು ಹರಿದೈತಿದೆ. ಓಡಾಡೋದಕ್ಕೆ ಆಗೋದಿಲ್ಲ. ಇವರು ಯಾವುದೋ ಒಂದು 3 ಅಡಿ ಪೈಪ್ ಹಾಕ್ಬಿಟ್ಟು ನೀರು ಹೋಗಿದ್ರೆ ಎಲ್ಲೋಗುತ್ತೆ. ಈ ಫುಲ್ಲು ಇದೇನದು ಎಲ್ಲ ಗದ್ದೆ ಬೆಳೀತಾ ಇದ್ರಲ್ಲೆಲ್ಲ, ಈ ಗದ್ದೆ ಬೆಳೆಯೋದೆಲ್ಲ ಕೆರೆ ಆಗೈತೆ. ಈ ಕೆರೆಗೆ ಈಗ ಯಾರು ಇದಕ್ಕೆ ಪರಿಹಾರ ಕೊಡ್ತಾರೋ, ಇದು ಸರಿ ಮಾಡ್ತಾರೋ, ಹೈವೇರ್ ಬಂದು ಇದು ನೋಡಿ ಗಮನ ಹರಿಸಿ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟು ಎಲ್ಲ 15 ವರ್ಷ ಆಗಿದೆ ಪ್ರತಿಭಟನೆ ಮಾಡಬೇಕು ಅಂತ ಎಲ್ಲ ಮಾತಾಡ್ಕೊಂಡು ಇಡೀ ಒಂದು 10 ಊರವ್ರು ಮಾತಾಡ್ಕೊಂಡವ್ರು. ಅದಕ್ಕಿಂತ ಮುಂಚೆಗೆ ಬಂದು ಇದನ್ನ ಕ್ರಮ ಕೈ ತಗೋಬೇಕು. ರೈತರ ಸಂಘ, ರೈತರ ಪರ್ವ
ತುಮಕೂರು ಜಿಲ್ಲಾ ಅಧ್ಯಕ್ಷರು ಮತ್ತು ತುಮಕೂರು ಜಿಲ್ಲಾ ಉಪಾಧ್ಯಕ್ಷರು ಮೊಹಮ್ಮದ್ ಇರ್ಫಾನ್ ಅಲಿ, ನಾವು ಏನು ಗೊತ್ತಂದ್ರೆ ನಮಗೆ ರೈತರುಗಳು ಸುಮಾರು ದಿವಸದಿಂದ ಈ ಹಬ್ಬ ವಿಚಾರ ಇದ್ರೂ ನಾವು ಅವ್ರಿಗೆ ಹೇಳಿದೋ ಹಬ್ಬ ಆಗ್ತೈತೆ ಒಂದು ಸ್ವಲ್ಪ ದಿವಸ ತಾಳ್ಮೆ ತಾಳಿ ಅಂತ. ಪ್ರತಿ ಒಂದು 15-20 ವರ್ಷದಿಂದ ನೀರೆಲ್ಲ ತುಂಬ್ಕೊಂಡು ಏನೋ ಒಂದು ವ್ಯವಸಾಯ ಮಾಡೋಕ್ಕಾಗ್ತಾಯಿಲ್ಲ, ಏನೋ ಒಂದು ಕೆಲಸವನ್ನು ಮಾಡೋಕ್ಕಾಗ್ತಾಯಿಲ್ಲ. ನಾವು ಮೂರು ಇವಾಗ ನೋಡಿ, ನಮ್ಮದು ಬೇಗೂರು ಕೆರೆದು, ನಮ್ಮ ಚಿಕ್ಕೆರೆ ಕುಣಿಗಲ್ ಚಿಕ್ಕೆರೆದು, ನಮ್ಮದು ದೊಡ್ಡ ಕೆರೆದು ಮೂರು ಕೆರೆ ನೀರನ್ನ 3 ಕೆರೆ ನೀರನ್ನ ಈ 3 ಅಡಿ ಪೈಪಿಗೆ ನೀವು ಬಿಡುಗಡೆ ಮಾಡಿದ್ದೀರಲ್ಲ, ಇದು ಕರೆಕ್ಟಾ? ಇನ್ನೊಂದು ಮಾತು, NH ಅವ್ರಿಗೂ ಅಷ್ಟೇ ಮನವಿ, ಇದು ಏನೈತೆ ಒಂದು ಇದು ಬ್ರಿಡ್ಜ್ ಥರ ಮುಖಂಡ್ರೆ ಕೆಲಸ ಆಗಬೇಕು. ಇಲ್ಲ ಕೆಲಸ ಆಗಿಲ್ಲ ಅಂದರೆ ನಾವು ರಸ್ತೆ ತಡೆ ಮಾಡ್ತೀವಿ, ಪ್ರತಿಯೊಂದು ಆಫೀಸ್ ಹತ್ರ ಹೋಗ್ಬಿಟ್ಟು ಒಂದು ಗಲಾಟೆ ಆದರೂ ಮಾಡ್ತೀವಿ. ಎಲ್ಲರಿಗೂ ಈ ತಾಲ್ಲೂಕಿನ ಎಲ್ಲರಿಗೂ ಒಂದು ಮನವಿ ಏನಂದರೆ, ಎಲ್ಲ ಒಂದು ಇದರೊಳಗೆ ಎಲ್ಲ ರೈತರ ಪರವಾಗಿ ನಾವು ನಿಂತ್ಕೊಂಡು ಅವರೆಲ್ಲ ಕೆಲಸ ಕಾರ್ಯ ಆಗತ್ತಾಗ ನಾವು ಅವ್ರ ಜೊತೆ ನಿಂತ್ಕೊಂಡು ಅವ್ರ ಜೊತೆ ಸಹಕಾರ ಕೊಡ್ತೀವಿ ಅಂತ ಮನವಿ ಮಾಡ್ತಾ ಇದ್ದೀವಿ ಸರ್. ಹೇಳಿ. ಈಗ ಇದು 30 ಅಡಿ ಒಂದು ಚೈನು, ಅಂದರೆ 30 ಅಡಿ ಕಾಲುವೆ. ಇದು ಇವತ್ತು ಬಂದು ಒಂದು 5ರಿಂದ 4 ಅಡಿ 3 ಅಡಿ ಈ ಥರ ಕಾಲುವೆ ಹಾಕಿ ಕುಂತೈತೆ. ಇದಕ್ಕೆ ಸಂಬಂಧಪಟ್ಟ ಹೇಮಾವತಿ ಇಲಾಖೆಯರಾಗ್ಬೋದು, ನಮ್ಮ ಕುಣಿಗಲ್ ಆಡಳಿತ ಮಂಡಳಿ ಆಗ್ಬೋದು, ದಯವಿಟ್ಟು ಈ ಕಾಲುವೆನ ಒಂದು ಕ್ಲೀನ್ ಮಾಡಿಸ್ಬಿಟ್ಟು ಸರಾಗವಾಗಿ ನೀರು ಹೋಗೋ ರೀತಿಯಲ್ಲಿ ನಮ್ಮ ರೈತರುಗಳಿಗೆ ಅನುಕೂಲ ಮಾಡಿಕೊಟ್ರೆ, ಇವತ್ತು ರೈತರು ಏನೋ ನಮ್ಮ ಒಂದು ಬೆಳೆ ಆಗ್ಬೋದು, ಒಂದು ಜೋಳ ಆಗ್ಬೋದು, ಒಂದು ಹೊಲ ಆಗ್ಬೋದು, ಒಂದು ಗದ್ದೆ ಅಂತೂ ಬೆಳೆಯೋಕ್ಕಾಯ್ತಾ ಇಲ್ಲ, ಗದ್ದೆ ನೀರು ಕೊಡ್ತಾ ಇಲ್ಲ, ಗದ್ದೆ ಬೆಳೆಯೋಕ್ಕೂ ಆಯ್ತಾ ಇಲ್ಲ. ಇವತ್ತಿನ ಇದರಲ್ಲಿ ಗದ್ದೆ ಅಂತೂ ಬೆಳೆಯೋಕ್ಕಾಯ್ತಾ ಇಲ್ಲ. ದನ ಕರಿಗೆ ಒಂದು ಜೋಳ ಆಗ್ಬೋದು, ಒಂದು ಹೊಲಗಳು ಆಗ್ಬೋದು, ಏನೋ ಬೆಳ್ಕೊಂಡು ಹೋಯ್ತಾರೆ. ಇದಕ್ಕೂ ನೀವು ಒಂದು ನಿಮ್ಮ ಅವ್ಯವಸ್ಥೆ ಯಾವ ರೀತಿ ಎತ್ಕೊಳ್ತಾ ಇದೆ ಅಂದರೆ, ಹೇಮಾವತಿ ಇಲಾಖೆದು ಒಂದು ಕಾಲುವೆ ನೀವು ಕ್ಲೀನ್ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ಏನ್ಕಿದ್ದೀರಾ ನೀವು? ಇಲಾಖೆ ಒಳಗೆ ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತ ನಾವು ಒಂದು ಕ್ವಶನ್ ಕೇಳ್ತಾ ಇದ್ದೀವಿ. ಯಾರಾದರೂ ಕೆರೆಯಲ್ಲಿ ಒಂದು ಲೋಡ್ ರೈತರು ಮಣ್ಣು ಎತ್ಕೊಂಡು ಮಾಡೋಕ್ಕೆ ಹೋದ್ರೆ ಆಲೆ ಪೊಲೀಸವರು ತಹಸೀಲ್ದಾರು ಬಂದು ಓಡ್ ಬರ್ತಾರೆ. ಇಂಥವು ನಮ್ಮ ಕಾಲುವೆ ರೈತರು ಹಾಳಾಯ್ತದೆ ಅಂತಂದರೆ ಒಬ್ಬರು ಬಂದು ಕಣ್ಣೆತ್ತು ನೋಡಲ್ಲ. ಆಮೇಲೆ ಇಲ್ಲೊಂದು ದೊಡ್ಡ ಬ್ರಿಡ್ಜ್, ನೀರು ಆಚೆ ಹೋಗಬೇಕು ಅಂದರೆ ನ್ಯಾಷನಲ್ ಹೈವೇರು ದೊಡ್ಡ ಬ್ರಿಡ್ಜೇ ಮಾಡಬೇಕು. ಸುಮಾರು ಒಂದು 20 ಅಡಿ ಆಗಲೂ ಬ್ರಿಡ್ಜ್ ಮಾಡಿದ್ರೆ ಇದಕ್ಕೆ ಒಂದು ಸಮಸ್ಯೆಗೆ ಒಂದು ಪರಿಹಾರ. ಇಲ್ಲ ನಾನು ಇನ್ನೊಂದು ಪೈಪ್ ಹಾಕ್ತೀನಿ ಅಂತಂದ್ರೆ ಸೇಮ್ ಅದೇನೆ, ಇನ್ನೇನು ಬ್ರಿಡ್ಜೇ ಆಗಬೇಕು ಸರ್. ಇದಕ್ಕೆ ಪೈಪು ಗೀಪ್ ಆಗಲ್ಲ, ಬ್ರಿಡ್ಜೇ ಆಗಬೇಕು. ಅದೇನು ಹೇಳ್ತಾರೆ, ತೊರೆ ನೀರಿಗೆ ಯಾವ್ದೋ 3 ಅಡಿನ ಪೈಪ್ ಹಾಕೋಣ ಅಂದರೆ ಏನು ಅರ್ಥ ಅದು? ಈಗ ಇವತ್ತು ರೈಲ್ವೆ ಮಾಡ್ಬೇಕಾದ್ರೆ ಹೇಮಾವತಿ ಇಲಾಖೆ ಏನು ಮಾಡ್ತಾ ಇದ್ರು? ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಾಗಿತ್ತು. ಈಗ ಮುಂಗಾರು ಸ್ಟಾರ್ಟ್ ಆಗಿದೆ, ಮಳೆ ಸ್ಟಾರ್ಟ್ ಆಗಿದೆ, ಆಲೆ 3 ಅದ ಮಳೆನೂ ಬಿತ್ತು ನಮಗೆ. ಒಂದೇ ಒಂದು ಅದ ಮಳೆ ಬಿಟ್ಟಿದಂಗೆ ಆಲೆ ಸ್ವಲ್ಪ ಸ್ಟಾರ್ಟ್ ಆಗೈತೆ. ಇನ್ನೊಂದು ತಿಂಗಳೊಳಗೆ ಕೆರೆ ಆಗುತ್ತೆ. ಅಷ್ಟರಲ್ಲಿ ನೀವೇನೋ ಅಧಿಕಾರಿಗಳು, ಕುಣಿಗಲ್ ಆಡಳಿತ ಅಧಿಕಾರಿಗಳು ಬಂದು ಇದನ್ನ ನಮ್ಮ ರೈತರುಗಳ ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ನಿಮ್ಮ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ.